81, 82 ಹಾಗೂ 83ನೇ ಕವನ. ವಿದುರನೊಡನೆ ಐತರುತ ಸಂಕೇತದಲ್ಲಿ ಸೂಚಿಸಿ ಮರಳಿದನು. ನೃಪಸುದತಿ, ವರಗಾಂಧಾರಿ ಮೊದಲಾದ ಅಖಿಲ ರಾಣಿಯರು ಮದದ ಮುರುವಿನಲ್ಲಿರುವ ತೆಗೆದಪ್ಪಿದರೂ ಭೂಪತಿ ಸಹಿತ ಕಡು ಶೋಕದಲ್ಲಿ ಕಳುಹಿಸಿಕೊಂಡು ಬಂದರು ಹಸ್ತಿನಾಪುರಕ್ಕೆ. ಅಂದರೆ ವಿದುರನು ಪಾಂಡವರಿಗೆ ಸಂಕೇತದಿಂದ ಸ್ಥಿತಿಯನ್ನು ಸೂಚಿಸಿ ಹಿಂದಿರುಗಿದನು. ಗಾಂಧಾರಿಯೇ ಮೊದಲಾದ ರಾಣಿಯರು ಸಂತೋಷರಹಿತರಾಗಿ ಪಾಂಡವರನ್ನು ಅಪ್ಪಿಕೊಂಡು ಧೃತರಾಷ್ಟ್ರನೊಡನೆ ಶೋಕಿಸುತ್ತಾ ಹಸ್ತಿನಾಪುರಕ್ಕೆ ಹಿಂತಿರುಗಿದರು. 82ನೇ ಕವನ. ಅರಸ ಕೇಳೈ. ಹಸ್ತಿನಾಪುರವ ವರವಡು ಮುಹೂರ್ತಕ್ಕೆ ವರ್ಷ 29 ಧರ್ಮನಂದನಿಗೆ ವರ್ಷ 13ರಲ್ಲಿ ಹಸ್ತಿನಾಪುರದಲ್ಲಿದ್ದರು. ಹಿಂದೆ 16 ವರ್ಷ ವನದೊಳಗಿಂತೂ ಲೆಕ್ಕವ ನೋಡಿಕೋ ಎಂದ. ಅಂದರೆ ಜನುಮೇಜಯನೇ ಕೇಳು, ಧರ್ಮರಾಯನಿಗೆ 16 ವರ್ಷವಾಗಿರುವವರೆಗೆ ಪಾಂಡವರು ಕಾಡಿನಲ್ಲಿದ್ದರು. ಹಸ್ತಿನಾವತಿಯಲ್ಲಿ 13 ವರ್ಷಗಳ ಕಾಲವಿದ್ದರೂ ವಾರಣಾವತಕ್ಕೆ ಹೊರಟಾಗ ಧರ್ಮರಾಯನಿಗೆ 29 ವರ್ಷ. ವಾರಣಾವತ ಅರಮನೆಗೆ ಹೊರಟಿರುವಾಗ ಅವನಿಗೆ 29 ವರ್ಷ. ಲೆಕ್ಕ ಸರಿಯೇ ನೋಡಿಕೋ ಎಂದು ಜನುಮೇಜಯನಿಗೆ ತಿಳಿಸುತ್ತಾನೆ. ಬಂದರೈವರು ಕುಂತಿ ಸಹಿತ ನಂದನದಲ್ಲಿ ವಾರಣಾವತಕ್ಕೆ ಅಂದು ಪುರಜನ ಕೂಡಿ ಕನ್ನಡಿ ಕಳಶ ವಿಭವದಲ್ಲಿ ಬಂದು ತಾವೆದುರಾಗಿ ಕುಂತಿ ನಂದನರ ಕೂಗಿಸಿದರು. ಪಟ್ಟಣವೊಂದು ಮೆರೆದುದು ಕೊಡೆ ಗುಡಿ ತೋರಣದ ರಚನೆಯಲ್ಲಿ. ಕುಂತಿದೇವಿಯೊಡನೆ 5 ಪಾಂಡವರು ವಾರಣಾವತಕ್ಕೆ ಬಂದರು. ಊರಿನ ಜನರು ಊರ ಬಾಗಿಲಿನಲ್ಲಿ ಧ್ವಜಗಳನ್ನೇರಿಸಿ ತೋರಣವನ್ನು ಕಟ್ಟಿ ಕಳಶ ಕನ್ನಡಿಗಳ ಸಮೇತ ಪಾಂಡವರನ್ನು ವೈಭವದಿಂದ ಎದುರುಗೊಂಡು ನಗರ ಪ್ರವೇಶ ಮಾಡಿಸಿದರು. ಧನ್ಯವಾದಗಳು.